ಹಾಯ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ಟೆಕ್ಲಾನಿಕ್ ಕಾರಣ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸ್ಮಾರ್ಟ್ ವಾಚ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದರ ಹೆಸರು ಭಜ್ವಾದ್ ಸ್ಮಾರ್ಟ್ ವಾಚ್ ಅಂತೇಳಿ, W10 ಮಾಡಲ್ ಅದರದ್ದು. ಇದು ಕಾಲಿಂಗ್ ಫೀಚರ್ ಇದೆ ಅಂತ ಇದೆ. ನೋಡೋಣ ಇದು ಯಾವ ರೀತಿ ಇದೆ ಅಂತೇಳಿ, ಯಾವ ರೀತಿ ವರ್ಕ್ ಆಗುತ್ತೆ, ಬ್ಯಾಟ್ರಿ ಬ್ಯಾಕಪ್ ಹೇಗಿದೆ, ಮತ್ತು ಎಷ್ಟು ವಾಚ್ ಫೇಸಸ್ ಇದೆ, ಹೆಂಗೆಲ್ಲ ಇದೆ ಅದರದ್ದು ಒಂದು ಯೂಸರ್ ಇಂಟರ್ಫೇಸ್ ಅನ್ನೋದು ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ನಮಗೆ ಬಾಕ್ಸ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಸ್ಮಾರ್ಟ್ ವಾಚ್ W10 ಅಂತ ಇದೆ ನೋಡಿ. ಮತ್ತು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾನೆ ಬ್ಲೂಟೂತ್ ಅಂತೇಳಿ, ಫುಲ್ ಟಚ್ HD ಟಚ್ ಸ್ಕ್ರೀನ್ ಅಂತ ಇದೆ, ಹಾರ್ಟ್ ರೇಟ್ ಮಾನಿಟರು ಮತ್ತು ಸ್ಟೆಪ್ಸ್. ಮತ್ತು ಬಾಕ್ಸ್ನ ಒಂದು ಸೈಡಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಕಾಣ್ತಾ ಇದೆ ಫುಲ್ ಟಚ್, ಬ್ಲೂಟೂತ್, ಕಾಲಿಂಗ್, ಹಾರ್ಟ್ ರೇಟು, ಬ್ಲಡ್ ಪ್ರೆಷರ್, ಬಾಡಿ ಟೆಂಪರೇಚರ್ ಮಾನಿಟರ್, ಸ್ಟೆಪ್ಸ್ ಮಾನಿಟರಿಂಗು, DLUI ಅಂತ ಇದೆ. ಅದೇನಂತ ಗೊತ್ತಿಲ್ಲ, ನೋಡೋಣ. IPS ವಾಟರ್ ಪ್ರೂಫ್ ಇದೆ ಮತ್ತು ಸ್ಲೀಪ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ಅದು ಬಿಟ್ಟರೆ ಈ ಕಡೆ ಸೈಡ್ ಏನೂ ಇಲ್ಲ. ಮತ್ತು ಹಿಂದ್ಗಡೆ ಸೈಡ್ ನಮಗೆ ಅದೇ ಥರನೇ ಒಂದು ಫೀಚರ್ಸ್ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಮತ್ತು ಅದರದ್ದೊಂದು ವಾಚ್ ಸೈಜ್ ಏನಿದೆ, ವಾಟರ್ ಪ್ರೂಫ್ ಏನಿದೆ, ತಿರ್ಗಿ ಅದೇ ಥರ ಸ್ಪೆಸಿಫಿಕೇಷನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಪ್ಯಾಕೇಜಸಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ, ಸ್ಮಾರ್ಟ್ ವಾಚ್ ಒಂದು, ಚಾರ್ಜರ್ ಮತ್ತು ಮ್ಯಾನ್ಯುವಲ್. ನೋಡೋಣ. ಮತ್ತು ನಾವು ಇವಾಗ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದರೆ ನಮಗೆ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಇದು ವಾಚ್, ಇದು ಬಂದು ಬೆಲ್ಟು. ವಾಚ್ ನಮಗೆ ನೋಡೋದಕ್ಕೆ ಈ ರೀತಿ ಕಾಣುತ್ತೆ, ಬೆಲ್ಟ್ ಇದು. ಮತ್ತು ಈ ಬಾಕ್ಸಲ್ಲಿ ಇನ್ನೇನಿದೆ ಅಂತ ಹೇಳಿದ್ರೆ, ಅವ್ರು ಹೇಳಿರೋ ಪ್ರಕಾರ ಒಂದು ಚಾರ್ಜಿಂಗ್ ಡಾಕ್ ಒಂದು, ಮತ್ತು ಒಂದು ಯೂಸರ್ ಮ್ಯಾನ್ಯಲ್ ಒಂದು. ಆ್ಯಪ್ ಫುಲ್ ಚೈನೀಸಲ್ಲಿದೆ. ಮತ್ತು ಇದು ಬಂದು ಇನ್ಸ್ಟಾಲ್ ದ ವಾಚ್ ಆ್ಯಪ್ ಆನ್ ಯುವರ್ ಫೋನ್. QR ಕೋಡ್ನ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಒಂದು ಆ್ಯಪ್ ನಮಗೆ ಅದು ಇನ್ಸ್ಟಾಲ್ಗೆ ಕೇಳುತ್ತೆ. ಅದು ಏನೂ ಇಲ್ಲ, ಅದು ಬಂದು ಆ್ಯಪ್ ಹೆಸರು ಬಂದು ಹೈ ವಾಚ್ ಆ್ಯಪ್ ಅಂತ ಇದೆ. ನೋಡೋಣ, ಅದು ಆಮೇಲೆ ಇನ್ಸ್ಟಾಲ್ ಮಾಡಬೇಕಾದ್ರೆ ನೋಡೋಣ. ಇದು ಪಕ್ಕಕ್ಕಿಟ್ಟರೆ ಬಾಕ್ಸ್ನ ನಮಗೆ ವಾಚ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಬೆಲ್ಟ್ ಎಲ್ಲ ರಬ್ಬರ್, ಸಿಲಿಕಾನ್ ಅಂತಲ್ಲ, ರಬ್ಬರ್ ಅನಿಸುತ್ತೆ ಇದು. ಅದು ಬಿಟ್ಟರೆ ನಮಗೆ ವಾಚ್ ಈ ರೀತಿ ಕಾಣುತ್ತೆ. ವಾಚ್ನ ಬ್ಯಾಕ್ ಸೈಡ್ ನಮಗೆ ಈ ರೀತಿ ಕಾಣುತ್ತೆ. ಇದು ಚಾರ್ಜಿಂಗ್ ಒಂದು ಪಾಯಿಂಟ್ ಇದು. ನೋಡೋಣ, ಅವ್ರು ಕೊಟ್ಟಿರೋ ಚಾರ್ಜರು ಮ್ಯಾಗ್ನೆಟಿಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಯಾಕಂತ ಹೇಳಿದ್ರೆ ಚಾರ್ಜಿಂಗ್ ಆಗಬೇಕಾದ್ರೆ ಏನೋ ಸ್ವಲ್ಪ ಶೇಕ್ ಆಯಿತು ಅಂತ ಹೇಳಿದ್ರೂ ಬಿಚ್ಕೊಂಡ್ಬಿಡುತ್ತೆ ತುಂಬ ಚಾರ್ಜರ್ಸು. ಹಾಗಾಗಿ ಪರವಾಗಿಲ್ಲ, ಅದೇನು ತುಂಬ ಸ್ಟ್ರಾಂಗ್ ಅಂತಲೇ ಹೇಳೋಕ್ಕಾಗೋದಿಲ್ಲ. ನೋಡಿ, ಹೋಲ್ಡ್ ಮಾಡುತ್ತೆ, ಪರವಾಗಿಲ್ಲ. ಚಾರ್ಜಿಂಗ್ ಇದು ಮ್ಯಾಗ್ನೆಟ್ ಪವರ್ ಚೆನ್ನಾಗಿದೆ ಇದರಲ್ಲಿ. ನೋಡ್ತಾ ಇದ್ದೀರಲ್ಲ, ವಾಚು ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ. ಈ ಕಡೆ ಇದೆಲ್ಲ ಮೆಟಲ್ ಬಾರ್ಡರ್ ಇದೆ ಆ್ಯಕ್ಚುಲಿ ಫುಲ್ಲು. ಮತ್ತು ಬ್ಯಾಕ್ ಸೈಡ್ ನಮ್ಗೆ ಈ ರೀತಿ ಕಾಣುತ್ತೆ. ನಮ್ಗೆ ಯಾವುದೇ ಒಂದು ಇಲ್ಲಿ ಸೆನ್ಸರ್ ಯಾವುದು ಇಲ್ಲಿ ಕಾಣ್ತಾ ಇಲ್ಲ ಕಣ್ಣಿಗೆ. ನೋಡೋಣ, ಇದನ್ನು ಆನ್ ಮಾಡಿ ನೋಡಿ, ಇಲ್ಲಿ ಸೆನ್ಸರ್ ಏನಾದರೂ ಇಲ್ಲಿ ವರ್ಕ್ ಆಗುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡಿ ನೋಡೋಣ. ಇದು ಬಂದು ಪವರ್ ಆನ್ ಆಫ್ ಬಟನು. ಇದು ಬಂದು ನೋಡೋಣ ಅದು ಯಾವ ರೀತಿ ಏನಕ್ಕೆ ಕೊಟ್ಟಿದ್ದಾನೆ ಅಂತೇಳಿ ನೋಡೋಣ. ಮತ್ತು ಈ ಕಡೆ ಸ್ಪೀಕರ್ ಇದೆ, ಈ ಕಡೆ ಮೈಕ್ ಕಾಣ್ತಾ ಇದೆ ನಿಮಗೆ, ಚಿಕ್ಕದಾಗಿ ಒಂದು ಹೋಲು. ಇದರಲ್ಲಿ ಬ್ಲೂಟೂತ್ ಫೆಸಿಲಿಟಿ, ಕಾಲಿಂಗ್ ಫೆಸಿಲಿಟಿ ಇದೆ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಈಗ ನೋಡೋಣ, ಆನ್ ಮಾಡೋಣ, ಯಾವ ರೀತಿ ಇದೆ ಅಂಥೇಳಿ ಚೆಕ್ ಮಾಡಿ ನೋಡೋಣ. ಕಾಣ್ತಾ ಇದೆ, ಆನ್ ಆಯಿತು. ಸಖತ್ ಫಾಸ್ಟಾಗಿ ಆನ್ ಆಯ್ತು ನಿಜವಾಗ್ಲೂ. ಆನ್ ಆಗ್ತಿದ್ದಂಗೆ ಸ್ಕ್ರೀನ್ ಬಂದುಬಿಡ್ತು. ನೋಡ್ತಾ ಇದ್ದೀರಾ ವಾಚ್ ಫೇಸಸ್ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ. 1 2 3 4 5 6 7 8 9 10 11 12 13 14 15 16 17 18
19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 6 47 48 90 50 ಟೋಟಲಾಗಿ 50 ವಾಚ್ ಫೇಸಸ್ ಕಾಣುತ್ತೆ ನಮಗೆ ಇದು ವಾಚಲ್ಲೇ. ಆ್ಯಪ್ನ ಮೂಲಕ ನಾವು ಇದಕ್ಕೆ ನಾವು ಆಗ್ಬೋದು ಇಲ್ಲ ಗೊತ್ತಿಲ್ಲ ನನಗೆ. ವಾಚಲ್ಲೇ ಸ್ಮಾರ್ಟ್ ವಾಚಲ್ಲೇ ನಮಗೆ 50 ವಾಚ್ ಫೇಸಸ್ ಡಿಫ್ರೆಂಟ್ ವಾಚ್ ಫೇಸಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಇದು ಬಂದು ಶಾರ್ಟ್ಕಟ್ ಕೀ ಕೂಡ ಇದೆ ನೋಡಿ. ಈ ಕಡೆಯಿಂದ ಸ್ಲೈಡಿಂಗ್ ಮಾಡಿದ್ರೆ ನಮಗೆ ಶಾರ್ಟ್ಕಟ್ ಬರುತ್ತೆ. ಇಲ್ಲೇ ಸೆಟ್ಟಿಂಗ್ಸ್ಗೆ ಹೋಗ್ಬೋದು. ಸ್ಲೈಡ್ ಸ್ವಿಚ್ಚು, ಸೆಕ್ಯೂರಿಟಿ ಸೆಟ್ಟಿಂಗ್ಸು, BT ಸೆಟ್ಟಿಂಗ್ಸು, ರೈಸ್ಡ್ LCD ಆನ್, ರೈಸ್ LCD ಆನ್ ಅಂತ ಹೇಳಿದ್ರೆ ರೈಸ್ ಟು ವೇಕ್. ಮತ್ತು ಟೆಂಪ್ರೇಚರ್ ಟೈಪ್ ಅಂತ ಕೇಳ್ತಾ ಇದೆ. ಓಕೆ, ಮತ್ತು ಸೆಟ್ಟಿಂಗ್ಸಲ್ಲಿ ನಮಗೆ ಇನ್ನೇನು ಸಿಗುತ್ತೆ ಅಂತ ಹೇಳಿದ್ರೆ ಕ್ಲಾಕು, ಸೌಂಡು, ವಾಲ್ಯೂಮು, ಡಿಸ್ಪ್ಲೇ, ಇಂಟರ್ನ್ಯಾಷನಲ್ಲು, ರಿಸೆಟ್ಟು, ಎಬೌಟ್. ಡಿಸ್ಪ್ಲೇಯಲ್ಲಿ ನಮಗೆ ಸ್ಟೈಲು, ಬ್ರೈಟ್ನೆಸ್ಸು ಮತ್ತು ಸ್ಕ್ರೀನ್ ಟೈಮ್ ಔಟ್ ಆ್ಯಕ್ಚುಲಿ ಅದು. ಬ್ರೈಟ್ನೆಸ್ ಲೆವೆಲ್ ನೋಡೋಣ. ಓಕೆ, ಬ್ರೈಟ್ನೆಸ್ ಲೆವೆಲ್ ನಾನು ಜಾಸ್ತಿ ಇಟ್ಟಿದ್ದೀನಿ. ಮತ್ತು ವಾಲ್ಯೂಮು, ಮಲ್ಟಿಮೀಡಿಯಾ ವಾಲ್ಯೂಮ್ ಇದೆ, ಎಲ್ಲ ಹೈ ಇಟ್ಕೊತೇನೆ. ಮತ್ತು ರಿಂಗಿಂಗ್ ವಾಲ್ಯೂಮ್ ಕೇಳ್ತಾ ಇದೆಯಾ ನಿಮಗೆ? ಸೌಂಡ್ ಕೇಳ್ತಾ ಇದೆ. ಮತ್ತು ನೋಟಿಫಿಕೇಷನ್ ಸೌಂಡ್ ಸಹ ಇದರಲ್ಲಿದೆ. ಮತ್ತು ಮಲ್ಟಿಮೀಡಿಯಾ ಅಂತ ಹೇಳಿದ್ರೆ ಇದರಿಂದ ಏನಾದರೂ ಆಡಿಯೋ ಪ್ಲೇ ಆಯಿತು ಅಂತ ಹೇಳಿದ್ರೆ ಅದರ ಸೌಂಡು. ಮತ್ತು ಡೈರೆಕ್ಟ್ ಕಾಲ್ದೇ ಇದೆ ಇಲ್ಲಿ ನಿಮಗೆ. ನಾವು ಆರಾಮ್ಸೆ ಇಲ್ಲಿಂದನೇ ನಾವು ಕಾಲ್ ಕೂಡ ಮಾಡ್ಬೋದು. ಇದು ನಿಜವಾಗ್ಲೂ ಒಳ್ಳೆ ಆಪ್ಷನ್ ಇದೆ ಇದರಲ್ಲಿ. ಇದು ಬಿಟ್ಟರೆ ನಮಗೆ ಈ ಶಾರ್ಟ್ಕಟ್ ಕೀಸಲ್ಲಿ ಮತ್ತೆ ಇದು ಸಿಗ್ತಾಯಿದೆ, ಯಾವುದು BT ಅಂದರೆ ಮ್ಯೂಸಿಕ್ ಪ್ಲೇಯರ್ ಸಿಗ್ತಾಯಿದೆ. ಅದು ಬಿಟ್ಟರೆ ನಮಗೆ ಹಾರ್ಟ್ ರೇಟ್ ಸಿಗ್ತಾಯಿದೆ ಇದರಲ್ಲಿ. ನೋಡೋಣ ಹಾರ್ಟ್ ರೇಟ್ ವರ್ಕ್ ಆಗುತ್ತೆ. ಇದೆ ಸೆನ್ಸರ್ಸ್. ನಾನು ಆಗಲೇ ಸೆನ್ಸರ್ ಇದೆಯಾ ಇಲ್ವಾ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ಕ್ಲೀನಾಗಿ ಸೆನ್ಸರ್ ಕಾಣ್ತಾ ಇದೆ. ನೋಡಿದ್ದೀರಾ ಅನಿಸುತ್ತೆ ನೀವೇ. ನಾನು ಇದನ್ನು ಹ್ಯಾಂಡ್ ಮೇಲೆ ಅಂದರೆ ನನ್ನ ಕೈ ಮೇಲೆ ನಾನು ಪ್ಲೇಸೇ ಮಾಡಿಲ್ಲ, ಆದರೆ ಅದು ಬಂದು ರೀಡಿಂಗ್ ತೋರಿಸ್ತಾ ಇದೆ 71 ಬೀಟ್ಸ್ ಪರ್ ಮಿನಿಟ್ ಅಂತೇಳಿ. ಇದು ಆ್ಯಕ್ಚುಲಿ ನಾನು ಫೇಕ್ ಇದು ಅಂದರೆ ನಾನು ಏನು ಸೆಟ್ಟಿಂಗ್ ಏನು ಮಾಡಿದಿರಾನೇ ಅದು ನಮಗೆ ಇದು ತೋರಿಸ್ತಾ ಇದೆ. ಇದರಲ್ಲಿ ಫ್ಲ್ಯಾಶ್ ಅಂತ ಹೇಳಿದ್ರೆ ನಮಗೆ ಕತ್ಲಿರೋ ಜಾಗದಲ್ಲಿ ನಮಗೇನಾದರೂ ಬ್ರೈಟ್ನೆಸ್ ಬೇಕು ಅಂತ ಹೇಳಿದ್ರೆ ಟಾರ್ಚ್ ಸಹ ಇದೆ. ಮತ್ತು ಇದು ಬಂದು ಪೇರ್ ವಿತ್ ಫೋನ್. ಓಕೆ, ನೋಟಿಫಿಕೇಷನ್ನು ಸೈಲೆಂಟ್ ಮಾಡ್ಕೊಳ್ಳೋದು. ಇದು ಬಂದು ಕನೆಕ್ಟಿವಿಟಿ. ಇದು ಬಂದು ಬ್ಲೂಟೂತ್. ಓಕೆ, ನಮಗೆ ಹಿಂಗೆ ಮಾಡಿದ್ರೆ ನಮಗೆ ವಾಚ್ ಫೇಸಸ್ನ ನಾವು ಚೇಂಜ್ ಮಾಡ್ಕೊಳ್ಳೋದು. ಇದನ್ನು ಚೆನ್ನಾಗಿದೆ ನಿಜವಾಗ್ಲೂ ನೋಡಿ, ಇದನ್ನು ಚೆನ್ನಾಗಿದೆ ನೋಡಿ. ಅಲ್ಲಿ ಇವಾಗ 71 ಅಂತ ಹಾರ್ಟ್ ರೇಟ್ ತೋರಿಸ್ತಲ್ಲ, ಇಲ್ಲ ಅದನ್ನು ಇದು ಆ್ಯಕ್ಚುಲಿ ಇದರಲ್ಲಿ ತೋರಿಸ್ತಾ ಇದೆ ಅದು. ಓ ಮೈ ಗಾಡ್. ಓಕೆ, ಇದು ಬಂದು ಮೇನ್ ಮೆನು. ಇದು ಬಂದು ಮೇನ್ ಹೋಮ್ ಸ್ಕ್ರೀನ್. ಇದು ಅದರ ಮೇಲೇ ಒಂದು ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಮೆನು ಸಿಗುತ್ತೆ. ನಮಗೆ ಮೆನುವಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದೀರಾ. ಮ್ಯೂಸಿಕ್ ಪ್ಲೇ ಬಟನ್ ಇದೆ, ಮತ್ತು ಒಂದು ಡಯಲ್ ಇದಿದೆ ಆಪ್ಷನ್ ಇದೆ. ಮತ್ತು ಇದು ಬಂದು BT ಕನೆಕ್ಷನ್ನು. ಅದು ಬಿಟ್ಟರೆ ಇದು ನೋಟಿಫಿಕೇಷನ್ಸ್ ಇದೆ.
ಇದು ಬಂದು ಕಾಂಟ್ಯಾಕ್ಟ್ಸ್ ಅದೆಲ್ಲ ಪೇರ್ ಮಾಡಿದ್ರೆ ಮಾತ್ರ ಅದು ತೋರಿಸುತ್ತೆ ಆ್ಯಕ್ಚುಲಾಗಿ. ಮತ್ತು ಇದು ಕಾಲ್ ಲಾಕ್ಸ್, ಯಾರ್ಯಾರು ಕಾಲ್ ಮಾಡಿದ್ದಾರೆ ಏನು ಅಂತೇಳಿ ನೋಡಿ ತೋರಿಸ್ತಾ ಇದೆ ಕಾಲ್ ಲಾಕ್ಸ್ ಅಂತೇಳಿ. ಅದು ಬಿಟ್ಟರೆ ನಮಗೆ ಇದು ಬಂದು ಮೋಷನ್ ರೆಕಾರ್ಡ್ ಅಂತ ಹೇಳಿದ್ರೆ ಅದು ಆ್ಯಕ್ಟಿವಿಟಿ ರೆಕಾರ್ಡ್ ಮಾಡೋದು. ಇದು ಬಂದು ಆ್ಯಕ್ಟಿವಿಟೀಸ್ ರೆಕಾರ್ಡ್ ಮಾಡೋದು. ನೋಡಿ ಎಷ್ಟು ಸ್ಟೆಪ್ಸ್ ಮಾಡಿದ್ದೀವಿ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀವಿ. ಇದು ಬಂದು ನಮ್ಮ ಸೆಟ್ಟಿಂಗ್ಸು, ನಮ್ಮದು ಡೈಲಿ ಎಷ್ಟು ಗೋಲ್ಸ್ನ ನಾವು ಸೆಟ್ ಮಾಡ್ಕೊಳ್ಳೋದು. ಪರ್ ಡೇಗೆ 9,000 10,000 ಸ್ಟೆಪ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಸೆಟ್ ಮಾಡಿ ಇಟ್ಕೊಂಡ್ರೆ ಅದು ತೋರಿಸ್ತಾ ಇರುತ್ತೆ ಎಷ್ಟು ಸ್ಟೆಪ್ಸು ನಾವು ಗೋಲ್ ರೀಚ್ ಮಾಡಿದ್ದೀವಿ ಅಲ್ವಾ ಪರ್ ಡೇಗೆ ಅಂತೇಳಿ ಅದು ನಮಗೆ ತೋರಿಸುತ್ತೆ. ಅದು ಬಿಟ್ಟರೆ ನಮಗೆ ಇದು ಬಂದು ಫಿಸಿಕಲ್ ಟ್ರೈನಿಂಗು, ರೋಪ್ ಸ್ಕಿಪ್ಪಿಂಗ್ ಇದೆ, ಸ್ಪೋರ್ಟ್ ಮೋಡು, ಅಬ್ಡಮ್ನಲ್ ಕರ್ಲು, ಟೇಬಲ್ ಟೆನ್ನಿಸ್ಸು, ಬ್ಯಾಸ್ಕೆಟ್ಬಾಲು, ಬ್ಯಾಡ್ಮಿಂಟನ್ನು, ಕ್ಲೈಂಬು, ಸೈಕ್ಲಿಂಗು, ಟೆನ್ನಿಸ್ಸು, ವಾಕ್, ವಾಲಿಬಾಲ್, ಇಷ್ಟೊಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಇದು ಬಂದು ಸೆಡಿಮೆಂಟರಿ ರಿಮೈಂಡರ್, ತುಂಬ ಹೊತ್ತು ಕೂತ್ಕೊಬಾರ್ದು ಅಂಥೇಳಿ ಅದು ಒಂದು ಆಪ್ಷನ್. ಇದು ಬಂದು ಇದು ಹಾರ್ಟ್ ಬೀಟ್ ಇದು ಮಾಡೋದು. ಇದು ಬಂದು ಸ್ಲೀಪಿಂಗ್ ಮಾನಿಟರ್ ಇದೆ, ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸ್ಲೀಪ್ ಮಾನಿಟರ್ ಆ್ಯಕ್ಚುಲಿ ತುಂಬ ಸ್ಮಾರ್ಟ್ ಫೋನ್ಸಲ್ಲಿ ನಾವು ಆ್ಯಪಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ ಎಷ್ಟು ಡೇ ಅಂದರೆ ಒಂದು ದಿನದಲ್ಲಿ ನಾವು ಎಷ್ಟೊತ್ತು ನಿದ್ದೆ ಮಾಡಿದ್ವಿ ಏನು ಅಂತೇಳಿ. ಆದರೆ ಇದರಲ್ಲಿ ಫೋನಲ್ಲೇ ಸಹ ನಮಗೆ ಇದು ಸ್ಮಾರ್ಟ್ ವಾಚಲ್ಲೇ ನೋಡ್ಕೋಬೋದು. ಅದು ಬಿಟ್ಟರೆ ಇದು ಹಾರ್ಟ್ ಮಾನಿಟರ್, ಇದು ಹಾರ್ಟ್ ರೇಟು. ಇದು ಬಂದು 1 ಮಿನಿಟಿಗೂ ಇದು ಇದು ಬಂದು ವಾಯ್ಸ್ ರೆಕಾರ್ಡಿಂಗ್ ಕೂಡ ಇದೆ ನೋಡಿ. ಆ್ಯಕ್ಚುಲಿ ಈ ಪ್ರೈಸ್ಗೆ ನಿಜವಾಗ್ಲೂ ಹೇಳ್ತೀನಿ, ಇದ್ರ ಪ್ರೈಸ್ ನಾನು ಆಮೇಲೆ ತಿಳಿಸ್ತೀನಿ ಎಷ್ಟು ಅಂತೇಳಿ. ಈ ಪ್ರೈಸಲ್ಲಿ ನಾವು ನಿಜವಾಗ್ಲೂ ಒಂದು ಸ್ಮಾರ್ಟ್ ಫೋನಲ್ಲೆಲ್ಲ ಏನು ಫೀಚರ್ಸ್ ಇದೆಯೋ ಅಂಥ ಫೀಚರ್ಸ್ ಇದ್ರಲ್ಲಿ ಕೊಟ್ಟಿದ್ದಾನೆ. ನಿಜವಾಗ್ಲೂ ತುಂಬಾ ಒಳ್ಳೆ ವಿಷಯ ಅಂತಲೇ ಹೇಳ್ತೀನಿ. ಮತ್ತು ಅಲಾರಾಮೂ ನಾವಿಲ್ಲಿ ಸೆಟ್ ಮಾಡ್ಕೋಬೋದು. ಅದು ಬಿಟ್ಟರೆ ನಮಗೆ ಇದರಲ್ಲಿ ಫೈಂಡ್ ಮೈ ಡಿವೈಸ್ ಪೇರ್ ಮಾಡಿದ್ಮೇಲೆ ನನ್ನ ಫೋನ್ ಎಲ್ಲಿದೆ ಅಂತ ನಾನು ನನ್ನ ಸ್ಮಾರ್ಟ್ ವಾಚ್ ಮೂಲಕನೇ ನಾನು ತಿಳ್ಕೊಬೋದು. ಇದು ಬಂದು ಸ್ಟಾಪ್ ವಾಚು. ಅದು ಬಿಟ್ಟರೆ ನಮಗೆ ಕ್ಯಾಲ್ಕುಲೇಟರ್ ಸಹ ಇದೆ ಇಲ್ಲಿ ನಮಗೆ. ಕಾಣ್ತಾ ಇದೆಯಾ? ಸ್ಮಾರ್ಟ್ ವಾಚ್ ಸಹ ನಮಗೆ ಇಲ್ಲಿ ಕಾಣ್ತಾ, ಇದು ಕ್ಯಾಲ್ಕುಲೇಟರ್ ಸಹ ನಮಗೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಕಾಣ್ತಾ ಇದೆ. ಅದು ಬಿಟ್ಟರೆ ಕ್ಯಾಲೆಂಡರ್ ಸಹ ಇದೆ ಇದರಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಇದು ಬಂದು ಆ್ಯಪ್ ಕೋಡ್, ಅದು ನಾವು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ. ಮತ್ತು ವಾಟ್ಸಪ್ ಇದೆ ಇಲ್ಲಿ, ನೋಟಿಫಿಕೇಷನ್ ಬರೋದಕ್ಕೆ. ಆ್ಯಕ್ಚುಲಿ ಇದರಿಂದನೇ ನಾವು ಏನಾದರೂ ಟ್ವಿಟರ್ ಇದೆ, ಸಪ್ರೇಟ್ ಆ್ಯಪ್ಸೇ ಇದೆ ನಮಗೆ ಇದರಲ್ಲಿ ಕಾಣುತ್ತೆ. ಸಪ್ರೇಟ್ ಆ್ಯಪ್ಸ್ ಕಾಣ್ತಾಯಿದೆ, ಫೇಸ್ಬುಕ್ಕು ಕಾಣ್ತಾ ಇದೆ ನೋಡಿ. ಇದು ಫೇಸ್ಬುಕ್ ಇದೆ ನೋಡಿ. ನಿಜವಾಗ್ಲೂ ತುಂಬಾ ಒಳ್ಳೆ ಸ್ಮಾರ್ಟ್ ಫೋನ್ ಥರನೇ ಇದೆ ಆ್ಯಕ್ಚುಲಿ ಇದು. ಮತ್ತು ವಾಲ್ಯೂಮ್ ಸೆಟ್ಟಿಂಗ್ಸು, ಸ್ಲೈಡ್ ಸ್ವಿಚ್ಚು, ಅದೇ ಆಗಲೇ ನಾನು ನಿಮಗೆ ತೋರಿಸ್ಕೊಟ್ನಲ್ಲ ಶಾರ್ಟ್ಕಟ್ ಇದರಲ್ಲಿ, ಅದರಲ್ಲಿ ಏನು ಸೆಟ್ಟಿಂಗ್ ಇದು ಬಂತು ಅದು ಆ ಸೆಟ್ಟಿಂಗೇ ಇಲ್ಲಿರೋದು. ಅದು ಬಿಟ್ಟರೆ ಇದು ಏನೋ ಇದೆ, ಇದು ಏನಂತ ಗೊತ್ತಿಲ್ಲ ನನಗೆ. ಸ್ಟಾರ್ಟ್, ಓಕೆ, ಇದು ಬ್ರೀತಿಂಗ್ ಎಕ್ಸಸೈಸ್ ಥರ ಅದು ಬ್ರೀತಿಂಗು. ಮತ್ತು ಇದು ಓ ಮೈ ಗಾಡ್, ನಿಜವಾಗ್ಲೂ ಬೆಂಕಿ ಅಂತೀನಿ ನಾನು. ಇದರಲ್ಲಿ ಗೇಮ್ ಕೂಡ ಇದೆ ಗುರು, ನಿಜವಾಗ್ಲೂ ನೋಡಿ ಕಾಣ್ತಾ ಇದೆ ನಿಮಗೆ. ನನ್ನ ಈಗ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ, ನೋಡ್ತಾ ಇದ್ದೀರಾ. ಯಾವ ರೀತಿ ಇದೆ ಅಂಥೇಳಿ. ನಿಜವಾಗ್ಲೂ ಸ್ಮಾರ್ಟ್ ವಾಚ್ ಇದು. ನಿಜವಾಗ್ಲೂ ಇಷ್ಟೆಲ್ಲ ಸ್ಮಾರ್ಟ್ ವಾಚಲ್ಲಿ ಈ ಥರ ಗೇಮ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಿಜವಾಗ್ಲೂ ಚೆನ್ನಾಗಿದೆ. ಗೇಮ್ ಸಹ ಇದೆ ಇದರಲ್ಲಿ. ಎಷ್ಟು ಗೇಮ್ಸ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಅವ್ರು ಸ್ಪೆಸಿಫೈ ಮಾಡಿರೋದು ಬಂದು ಮ್ಯಾಜಿಕ್ ಶುಷಿ ಅಂತ ಇದೆ, ನಿಂಜಾ ಕ್ಲೈಂಬ್ ಇದೆ, ಫೈಟರ್ ಪೈಲಟ್ ಅಂತ ಇದೆ. ಫೈಟರ್ ಪೈಲಟ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಓ ಮೈ ಗಾಡ್, ನಿಜವಾಗ್ಲೂ ಗುರು ಚೆನ್ನಾಗಿದೆ ನೋಡಿ.
ಫೈಟಿಂಗು ಇದೆ ಇದರಲ್ಲೇ, ಫೈಟರ್ ಪ್ಲೈನ್ ಫೈಟಿಂಗು ಇದೆ, ಮತ್ತು ನಿಂಜಾ ಕ್ಲೈಮ್ ಅಂತ ಇದೆ. ಇದು ಯಾವ ಗೇಮ್ ಅಂತ ನೋಡ್ಬಿಡೋಣ. ಮೋಸ್ಟ್ಲಿ ಸ್ಮಾರ್ಟ್ಫೋನಲ್ಲಿರುತ್ತೆ ಇದು. ಅದು ಬಿಟ್ಟರೆ ನಮಗೆ ಗೇಮ್ಸ್ ನೋಡಿದ್ವಿ. ಮತ್ತು ಇದು ಯಾವುದೋ ಒಂದು ಐಕನ್ ಕೊಟ್ಟಿದ್ದಾರೆ. ಇದು ಟೆಂಪ್ರೇಚರ್, ಅಲ್ಲೇ ಅವರು ಸ್ಪೆಸಿಫೈ ಮಾಡಿದ್ದಾರೆ. ದಿಸ್ ಟೆಂಪ್ರೇಚರ್ ಇಸ್ ಇಫ್ ಫಾರ್ ರೆಫರೆನ್ಸ್ ಓನ್ಲಿ, ಫಾರ್ ರೆಫರೆನ್ಸ್ಗೆ ಮಾತ್ರನೇ ಅಷ್ಟೇ. ಇದರಲ್ಲಿ ಏನು ರೀಡಿಂಗ್ ತೋರಿಸುತ್ತೆ ಇದನ್ನೇ ಎಕ್ಸಾಕ್ಟ್ ರೀಡಿಂಗ್ ಅಂತ ಮಾತ್ರ ಯಾವತ್ತೂ ತಿಳ್ಕೊಬೇಡಿ ಅಂತ ಅವರೇ ಅಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ನಿಜವಾಗ್ಲೂ ಬೆಂಕಿ ಅಂತೀನಿ. ಇದು 1500 ರುಪೀಸ್ ಪ್ರೈಸ್ ಹೇಳ್ತಾ ಇದ್ದೀನಿ. 1500 ರುಪೀಸ್ ಇದು. ನಿಜವಾಗ್ಲೂ ಈ ಪ್ರೈಸ್ ರೇಂಜಿಗೆ ಒಳ್ಳೆ ಮಿನಿ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬಿಡ್ಬೋದು ನಾವು. ನೋಡಿ, ಸ್ಕ್ರೀನು ಅಷ್ಟೇ ಒಳ್ಳೆ ಕ್ಲಾರಿಟಿ ಇದೆ. ಮೇಯ್ನಾಗಿ ವಾಲ್ಪೇಪರ್ಸ್ ಅದರಲ್ಲಿ, ಅಂದರೆ ವಾಚ್ ಫೇಸಸ್ಸು ತುಂಬಾ ಇದೆ. ಆ್ಯನಿಮೇಟೆಡ್ ವಾಚ್ ಫೇಸ್ಗಳೇ ತುಂಬ ಕಾಣುತ್ತೆ ನಮಗೆ. ಹಾಗಾಗಿ ನಾನು ಅಂದ್ಕೊಂಡೇ ಇರಲಿಲ್ಲ 1500 ರೇಂಜ್ಗೆ ಇದು ಒಂದು ಸ್ಮಾರ್ಟ್ಫೋನ್, ಮಿನಿ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಇದೆ. ಇದನ್ನು ಕಾಣ್ತಾ ಇದೆಯಲ್ಲ, ನಾನು ನೋಡಿ ಕೈಗೆ ಕ್ಲೀನಾಗಿ ಸೆಟ್ ಆಗ್ತಾಯಿದೆ. ಇನ್ನೊಂದು ನಾನು ಅಲ್ಲಾಗಲೇ ನಿಮಗೆ ಸೆಟ್ಟಿಂಗ್ಸಲ್ಲಿ ತೋರಿಸಿದ್ದೆ, ರಿಸ್ಟ್ ಟು ವೇಕ್ ಅಂತೇಳಿ. ಜಸ್ಟ್ ಹಿಂಗೆ ನಾವು ಕೈನ ಹಿಂಗೆ ಶೇಕ್ ಮಾಡಿದ್ರೆ ರಿಸ್ಟ್ನ, ಅದು ಜಸ್ಟ್ ಪಾಪಪ್ ಆಗುತ್ತೆ, ಅಂದರೆ ಆನ್ ಆಗುತ್ತೆ ಸ್ಕ್ರೀನು. ನಮಗೆ ಟೈಮ್ ಎಷ್ಟಿದೆ ಏನು ಅಂತ ನಾವು ನೋಡ್ಕೋಬೋದು. ಈ ರೀತಿ ನಿಜವಾಗ್ಲೂ ಒಳ್ಳೆ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜ್ಗೆ. ನೋಡೋಣ ಈಗ ಚಾರ್ಜಿಂಗ್ ಡಾಕ್ ಹೆಂಗೆ ಚಾರ್ಜ್ ಆಗುತ್ತೆ ಅಂತೇಳಿ ನೋಡೋಣ. ಚಾರ್ಜರ್ ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ. ಓಕೆ, ಚಾರ್ಜರ್ ರಿಮೂವ್ಡ್. ಓಕೆ, ಇವಾಗ ಇಷ್ಟೊತ್ತು ನಾವು ಸ್ಮಾರ್ಟ್ ವಾಚ್ ಇಂಟರ್ಫೇಸು ಮತ್ತು ಸ್ಮಾರ್ಟ್ ವಾಚ್ ಯಾವ ರೀತಿ ಇದೆ ಮತ್ತು ಅದರ ಫಿಸಿಕಲ್ ಒಂದು ಓವರ್ವ್ಯೂನೆಲ್ಲ ನಾನು ನಿಮ್ಗೆ ತಿಳಿಸಿದೆ. ಈಗ ಬಂದು ಇದ್ರದ್ದು ಆ್ಯಪ್ನ ಒಂದು ಯೂಸರ್ ಇಂಟರ್ಫೇಸ್ ಯಾವ ರೀತಿ ಇದೆ, ಇದಕ್ಕೆ ಹೆಂಗೆ ಪೇರ್ ಮಾಡೋದು ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಅದರದ್ದು ಒಂದು ಆ್ಯಪ್ ಹೆಸರು ಬಂದು ಐ ವಾಚ್ ಅಂತೇಳಿ. ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಓಪನ್ ಮಾಡೋಣ. ಓಪನ್ ಮಾಡಿದ್ದೀನಿ, ಓಪನ್ ಆಗ್ತಾಯಿದೆ. ಐ ವಾಚ್ ಅಲೋ ವೈಲ್ ಯೂಸಿಂಗ್ ದಿಸ್ ಆ್ಯಪ್. ಅದರದ್ದು ಒಂದು ನೋಟಿಫಿಕೇಷನ್ಸ್ನೆಲ್ಲ ಓಕೆ ಮಾಡಿ ಐ ವಾಚ್ ಇಲ್ಲಿ ತೋರಿಸ್ತಾ ಇದೆ. ಇದು ಏನೋ ಡೇಂಜರ್ ಅಂತ ತೋರಿಸ್ತದೆ. ಹೈಲಿ ಸೆನ್ಸಿಟಿವ್ ಪರ್ಮಿಷನ್. ಇಫ್ ಯು ಗ್ರಾಂಟೆಡ್ ದಿಸ್ ಪರ್ಮಿಷನ್ ಯುವರ್ ಪ್ರೈವೇಟ್ ಇನ್ಫಾರ್ಮೇಷನ್ ಮೈಟ್ ಬಿ ಲೀಕ್ಡ್ ಆ್ಯಂಡ್ ಯುವರ್ ಪ್ರಾಪರ್ಲಿ ಮೈಟ್ ಬಿ ಅಟ್ ರಿಸ್ಕ್. ಹಿಯರ್ ಇಸ್ ಅನ್ ಆ್ಯಪ್ ವಿಲ್ ಬಿ ಅಲೌಡ್ ಯು ಟು ರೀಡ್ ಆಲ್ ಮೆಸೇಜಸ್. ಓಕೆ, ಅದೇ ನೋಟಿಫಿಕೇಷನ್ ಎಲ್ಲ ಓಕೆ ಇದು ಮಾಡಿದ್ರೆ ಅದೆಲ್ಲನೂ ಲೀಕ್ ಆಗಬಹುದು ಅಂತ ಒಂದು ಹೇಳ್ತಾ ಇದೆ. ನೋಡಿ, ನಮಗೆ ಯೂಸರ್ ಇಂಟರ್ಫೇಸ್ ನಮಗೆ ಈ ರೀತಿ ಕಾಣುತ್ತೆ. ಏನು ಅನ್ಕೋಬೇಡಿ, ನನ್ನ ಫೋನು ಆ್ಯಕ್ಚುಲಿ ಪೋಕೋ F1 ಮೊಬೈಲ್ ಇದು. ನಮ್ಮ ಹುಡುಗರಿಗೆ ಕೆಳಗೆ ಬಿಡಿಸ್ಬಿಟ್ರು, ಚಿಕ್ಕ ಮಕ್ಕಳು. ಅವ್ರ ಹತ್ರ ಏನೇನು ಮಾತಾಡೋಕ್ಕಾಗೋದಿಲ್ಲ. ಹಾಗಾಗಿ ನನ್ನ ಫೋನ್ ಡ್ಯಾಮೇಜ್ ಆಗಿದೆ. ನಮಗೆ ಯೂಸರ್ ಇಂಟರ್ಫೇಸ್ ನಮಗೆ ಈ ರೀತಿ ಕಾಣುತ್ತೆ. ಸ್ಲೈಡ್ ಮಾಡಿದ್ರೆ ನಮಗೆ ಫಸ್ಟ್ ಇದು ಬಂದು ಸ್ಲೀಪ್ ಮೋಷನ್ ಅಂತ ಹೇಳಿದ್ರೆ ಇದು ಸ್ಟೆಪ್ಸ್, ಎಷ್ಟು ಸ್ಟೆಪ್ಸ್ ಮಾಡಿದ್ದೀವಿ, ಎಷ್ಟು ಸ್ಟೆಪ್ನ ಮತ್ತು ಅದ್ರಲ್ಲಿ ಕ್ಯಾಲರಿ ಬರ್ನ್ ಎಷ್ಟಾಗಿದೆ ಅದೆಲ್ಲ ತೋರಿಸುತ್ತೆ ನಮಗೆ. ಇದು ಬಂದು ಸ್ಲೀಪ್ ಮಾನಿಟರಿಂಗ್ ಸಿಸ್ಟಮು. ಇದು ಬಂದು ಸ್ಲೀಪ್ ಮಾನಿಟರಿಂಗ್ ಒಂದು ಡಿಸ್ಪ್ಲೇ ಮಾಡುತ್ತೆ, ಎಷ್ಟು ಅವರ್ ನಿದ್ದೆ ಮಾಡಿದ್ದೀವಿ ಏನು ಅಂತೇಳಿ. ಈ ಯೂಸರ್ ಫಸ್ಟ್ ಹೋಮ್ ಸ್ಕ್ರೀನ್ ಬಂದು ನಮಗೆ ಇಷ್ಟೇ ಕಾಣೋದು. ಅದು ಬಿಟ್ಟರೆ ನಮಗೆ ಇದು ಹಾರ್ಟ್ ರೇಟ್ ಬಂದು ಬಿಗಿನ್ ಮೆಷರ್ ಅಂತ ಕೊಡೋಣ. ಪ್ಲೀಸ್ ಓಕೆ, ನಾನೇನೋ ಕನೆಕ್ಟ್ ಮಾಡಿದ್ಮೇಲೆ ಚೆಕ್ ಮಾಡೋಣ. ಅದು ಬಿಟ್ಟರೆ ನಮಗೆ ಇದರಲ್ಲಿ ಇನ್ನೇನು ಇಲ್ಲ, ಬರೀ ಸೆಟ್ಟಿಂಗ್ಸ್ ಇದೆ ಅಷ್ಟೇ. ಸೆಟ್ಟಿಂಗ್ಸಲ್ಲಿ ಹೋದರೆ ಟೆಂಪ್ರೇಚರ್ ಓಕೆ, ಫೈಂಡ್ ಫಸ್ಟ್ ಆಯಿತು. ಮತ್ತು ಈಗ ನಾನು ಫೈಂಡ್ ಡಿವೈಸ್ ಕೊಡ್ತೀನಿ. ಕನೆಕ್ಟ್. ಫಸ್ಟು ಬ್ಲೂಟೂತ್ ಆನ್ ಮಾಡ್ಕೋಬೇಕು. ಬ್ಲೂಟೂತ್ ಆನ್ ಮಾಡ್ಕೊಂಬಿಟ್ಟ ಮೇಲೆ ಫೈಂಡ್ ಡಿವೈಸ್, ಕನೆಕ್ಟ್. ಅದು ಕನೆಕ್ಟಿಂಗ್ ತೋರಿಸ್ತಾ ಇದೆ, ನೋಡೋಣ. ಕನೆಕ್ಟ್.
RL19 ಅಂತ ಅವನೇ ಅದನ್ನು ಸ್ಪೆಸಿಫೈ ಮಾಡಿದ್ದಾನೆ, ಅದಕ್ಕೋಸ್ಕರ ನಾನು ಅದನ್ನೇ ಸೆಲೆಕ್ಟ್ ಮಾಡಿದೆ. ಆದರೆ ಇದು ಡಿಸ್ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ. ನೋಡೋಣ. ಮತ್ತು ಇದರ ಮಾಡೆಲ್ ಹೆಸರು ಬಂದು ಏನು ಅಂತ ಹೇಳಿದ್ರೆ W10 ಇದು W10ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಎಸ್ ಪೇರ್ ಓಕೆ. ಇಲ್ಲಿ ಸ್ಪೆಸಿಫೈ ಮಾಡಿತ್ತು ಅಂತೇಳಿ ಅದನ್ನು ಕನೆಕ್ಟ್ ಮಾಡಿದೆ. ಆ್ಯಕ್ಚುಲಿ ಅದು ಡಿಸ್ಕನೆಕ್ಟ್ ಆಯಿತು. ಇದು ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ ನೋಡಿ. ಇವಾಗ ನಾನು ಅದು ಕನೆಕ್ಟ್ ಆಗಿದ್ದಿಲ್ಲ ಅಂತೇಳಿ ಇಲ್ಲಿ ಫೈಂಡ್ ಡಿವೈಸ್ ಅಂತ ಇದೆ, ಇದನ್ನು ಜಸ್ಟ್ ಕ್ಲಿಕ್ ಮಾಡ್ತೀನಿ. ಫೈಂಡ್ ಡಿವೈಸ್, ಇಲ್ಲಿ ನಮಗೆ ನೋಟಿಫಿಕೇಷನ್ ಬರುತ್ತೆ. ಅಂದರೆ ಎಲ್ಲಿದೆ ನಮ್ಮ ಫೋನ್ ಅಂತ ನಾವು ಸೆಲ್ ಫೋನ್ನ ಮೂಲಕನೇ ನಾವು ತಿಳ್ಕೊಬೋದು. ಮತ್ತು ಇವಾಗ ಬಂದು ವಾಚ್ ಫೇಸಸ್ಸು ಇದು ಎಷ್ಟಿದೆ, ಪಾಯಿಂಟರ್ ಡಯಲ್, ಡಿಜಿಟಲ್ ಡಯಲ್, ಮೈ ಗಾಡ್ ನೋಡಿ. ಅದು ಬಿಟ್ಟು ಅಲ್ಲಿ 50 ವಾಚ್ ಫೇಸಸ್ ನಾನು ನಿಮಗೇನು ತೋರಿಸ್ತೀವಿ ಫೋನಲ್ಲಿ, ಅದು ಬಿಟ್ಟು ನಮಗೆ ಫೋನಲ್ಲಿ ಎಕ್ಸ್ಟ್ರಾ ಆ್ಯಪಲ್ಲಿ ನಮಗೆ ಒಂದು ವಾಚ್ ಫೇಸಸ್ ಕಾಣುತ್ತೆ. ಎಲ್ಲ ಸಿಮಿಲರಾಗೇ ಇದೆ, ಏನೋ ದೊಡ್ಡ ನನಗೇನು ಇಷ್ಟ ಆಗಿಲ್ಲ ಅವೆಲ್ಲ. ಅದು ಬಿಟ್ಟರೆ ಇದೆಲ್ಲ ಡಿಜಿಟಲ್ ವಾಚ್ ಫೇಸಸ್ಸು. ಇದು ಯಾವುದೋ ಒಂದು ವಾಲ್ಪೇಪರ್ ಮೇಲೆ ಡೇ ಟು ಟೈಮು ಇದು ಮಾತ್ರ ಇಟ್ಟಿರ್ತಾನೆ ಅಷ್ಟೇ, ಇನ್ನೇನು ಇಲ್ಲ. ಆ ಥರ ಇದೆ ನೋಡಿ. ಇದು ನನಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ ವಾಚ್ ಫೇಸಸ್ ಯಾವುದೂ. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ವಾಚಲ್ಲಿರೋ ವಾಚ್ ಫೇಸಸ್ಸೇ ಎಷ್ಟು ಬೆಟರ್ ಅಂತಲೇ ಹೇಳ್ಬೋದು. ಇದು ಯಾರಾಗಾದರೂ ಇಷ್ಟ ಆದರೆ ಇದನ್ನು ಹಾಕ್ಕೋಬೋದು, ವಾಚ್ ಫೇಸಸ್ ಹಾಕ್ಕೋಬೋದು. ನೋಡೋಣ. ಮೆಷರಿಂಗ್ ಇಲ್ಲಿಂದನೇ ಮೆಷರ್ ಅಂತ ಕೊಟ್ಟಿದ್ದೀನಿ ನೋಡಿ. ಮೆಷರ್ ಆಗ್ತಾಯಿದೆ BPM ಅಂತ ಹೇಳಿದ್ರೆ ನೋಡೋಣ. ನೋಡಿ 86. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮಗೆ, ಈ ಟೈಮ್ ನೋಡೋದಕ್ಕೆ ಮತ್ತು ಗೀಲ್ಸು ನೋಟಿಫಿಕೇಷನ್ನಿಗೆ ಬೇಕು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅದು ಯಾವುದೇ ಒಂದು ಹೆಲ್ತ್ ಇದ್ರ ಬಗ್ಗೆ ನಾನು ಹೇಳೋದಿಲ್ಲ. ಇದೆಲ್ಲ ನಿಮಗೆ ಇದು ಎಕ್ಸಾಕ್ಟ್ ಮೆಷರ್ಮೆಂಟ್ ಕೊಡುತ್ತೆ ಅಂತ ಹೇಳೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಕನೆಕ್ಟೇ ಮಾಡ್ಕೊಂಡಿಲ್ಲ, ನಮ್ಮ ಕೈಯಲ್ಲಿ ನಾನು ಇದನ್ನು ಹಾಕ್ಕೊಂಡೇ ಇಲ್ಲ. ಆದರೆ ರೀಡಿಂಗ್ಸ್ ತೋರಿಸ್ತಾ ಇದೆ ನೋಡಿ. ಅದಕ್ಕಂತ ಹೇಳ್ತೀನಿ ನಿಮಗೆ, ಈ ವಾಚ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ತೊಗೋಬೋದು. ಏನಂತ ಹೇಳಿದ್ರೆ ಬರೀ ಡಿಜಿಟಲ್ ಯೂಸ್ ಅಂತ ಹೇಳಿದ್ರೆ ಕಾಲ್ಸ್ ಯಾರು ಮಾಡ್ತಿದ್ದಾರೆ ಕಾಲ್ಸು, ಮೆಸೇಜು, ಯಾವ ನೋಟಿಫಿಕೇಷನ್ಸ್ ಎಲ್ಲ ಬರ್ತಾ ಇದೆ, ಮತ್ತು ಟೈಮು, ಮತ್ತು ವಾಚ್ ಫೇಸಸ್ಗೋಸ್ಕರ ನೀವು ತಗೊಳ್ಳೋ ಥರ ಇದ್ದರೆ ತೊಗೋಬೋದು. ಅದು ಬಿಟ್ಟರೆ ಮೇಯ್ನಾಗೆ ಇದೆಲ್ಲ ಯಾವುದು ಸರಿ ಇಲ್ಲ ಅಂತಲೇ ಹೇಳ್ತೀನಿ ನಾನು. ಬ್ಲಡ್ ಪ್ರೆಷರ್ ಅಂತ ಇದೆ, ಅದು ಕೂಡ ಮೆಷರಿಂಗ್ ಅಂತ ತೋರಿಸ್ತಾ ಇದೆ. ಅದೇನು ಮೆಷರ್ ಮಾಡೋದು ಗೊತ್ತಿಲ್ಲ. ಇಲ್ಲಿ ಬ್ಲಿಂಕ್ ಆಗ್ತಾನೆ ಇದೆ, ಆದರೆ ರೀಡಿಂಗ್ಸ್ ನೋಡಿ ತೋರಿಸ್ತಾ ಇದೆ 117/73 ಅಂತ ತೋರಿಸ್ತಾ ಇದೆ. ಇದೆಲ್ಲ ಫೇಕ್ ಅಂತ ಹೇಳಿದ್ರೆ ಇದು ಸರಿ ಇಲ್ಲ. ಇದರಲ್ಲಿ ಯಾವುದೇ ಒಂದು ಅವರು ಕೊಟ್ಟಿರುವಂತಹ ಒಂದು ಏನೋ ಹಾರ್ಟ್ ರೇಟ್ ಮಾನಿಟರ್ ಆಗಲಿ, ಬ್ಲಡ್ ಪ್ರೆಷರ್ ಆಗಲಿ, ಬಾಡಿ ಟೆಂಪರೇಚರ್ ಆಗಲಿ, ಅವೆಲ್ಲ ಯಾವುದೋ ಒಂದು ಸೆನ್ಸರ್ಸ್ ಇರ್ಬೋದೇನೋ, ಆದರೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಸೆಲ್ ಫೋನ್ನ ಒಂದು ಯೂಸರ್ ಇಂಟರ್ಫೇಸ್ ಇಷ್ಟೇ. ನೋಟಿಫಿಕೇಷನ್ ಬಂದು ನಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ಇಲ್ಲಿ ನಾವು ಸೆಟ್ ಮಾಡ್ಕೋಬೋದು. ಯಾವ ಆ್ಯಪ್ನ ನೋಟಿಫಿಕೇಷನ್ ನಮಗೆ ಬರಬೇಕು ಅನ್ನೋದನ್ನು ನಾವಿಲ್ಲಿ ಸೆಟ್ ಮಾಡ್ಕೋಬೇಕು. ನೋಡಿ ತೋರಿಸುತ್ತೆ. ಕಾಲ್ಸ್ ಬೇಕು ಅಂತ ಹೇಳಿದ್ರೆ ಕಾಲ್ನ ಆನ್ ಮಾಡೋದು, ಹಲೋ. ಮತ್ತು SMS ಸರ್ವಿಸ್ ಬೇಕು ಅಂತ ಹೇಳಿದ್ರೆ SMS ಸರ್ವೀಸಸ್ಸು. ಈಗ ನೋಡಿ ಎಷ್ಟು ನನ್ನ ಈ ಫೋನಲ್ಲಿ ತುಂಬ ಗೇಮ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ ನಮ್ಮ ಹುಡುಗರು. ಹಂಗಾಗಿ ಇಷ್ಟು ಆ್ಯಪ್ಸ್ನ ನಾವು ನೋಟಿಫಿಕೇಷನ್ನ ಯಾವುದೇ ಆ್ಯಪ್ಸ್ ಬೇಕು ಅಂತ ಹೇಳಿದ್ರೆ ನಾವು ನೋಟಿಫಿಕೇಷನ್ ಮಾಡ್ಕೋಬೋದು. ನಾನು ಬರೀ ಅದು ಮಾತ್ರ ಮಾಡ್ತೀನಿ. ಮತ್ತು ಈಗ ನಾನು ಒಂದು ಟ್ರೈ ಮಾಡ್ತೀನಿ ಒಂದು ನೋಟಿಫಿಕೇಷನೆಲ್ಲ ಯಾವ ರೀತಿ ಬರುತ್ತೆ ಅಂತೇಳಿ. ಮತ್ತು ಡಯಲ್ ಸೆಟ್ಟಿಂಗ್ಸಲ್ಲಿ ನಿಮ್ಗೆ ತೋರಿಸ್ದೆ ಆಗಲೇ ಜಸ್ಟ್ ಒಂದು ಸ್ಮಾರ್ಟ್ ಫೇಸಸ್ ಯಾವ ಥರ ಕಾಣುತ್ತೆ ಅಂತೇಳಿ, ಮತ್ತು ಇದ್ರದ್ದು ಒಂದು ಆ್ಯಪ್ನ ಒಂದು ಅಬೌಟ್ ಫೋನಲ್ಲಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನಿಜವಾಗ್ಲೂ ಬೇರೆ ಸ್ಮಾರ್ಟ್ ಫೋನಲ್ಲಿ ಇರೋವಂತಹ ಒಂದು ಯೂಸರ್ ಇಂಟರ್ಫೇಸ್ ಅದರಲ್ಲಿಲ್ಲ. ಸೊ ಅದು ಬಿಟ್ಟರೆ ನಮಗೆ ಒಂದು ಸ್ಮಾರ್ಟ್ ಫೋನ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಕಾಲ್ ಕಾಣ್ತಾ ಇದೆಯಲ್ಲ, ಇದರಲ್ಲೇ ಸೌಂಡ್ ಬಂದು, ಹಾಗಾಗಿ ಈ ವಾಚ್ ನಿಮಗೆ ನೋಡೋಕ್ಕೆ ಈ ರೀತಿ ಕಾಣುತ್ತೆ. ನಿಜವಾಗ್ಲೂ ಈ ಥರ ನೋಡಿ ಕಾಲ್ಸ್ನೆಲ್ಲನೂ ನಾವು ಆರಾಮ್ಸೆ ಇದರಲ್ಲೇ ತೋರಿಸ್ತಾ ಇದೆ. ವಿತ್ ಕಾಲರ್ ಟ್ಯೂನು ಸೌಂಡೆಲ್ಲ ಬಂತು, ನೀವೇ ನೋಡಿದ್ರೆ
ನಿಜವಾಗ್ಲೂ ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ ಇದು ತಗೋಬೋದು. ಅಂದರೆ ನಾರ್ಮಲ್ ನನಗೆ ಯಾವ ರೀತಿಯಾದಂತಹ ಒಂದು ಹೆಲ್ತ್ನ ಆ್ಯಪ್ಸ್ ಯೂಸ್ ಇಲ್ದಿರ ಇರೋರು ಆರಾಮ್ಸೆ ಈ ಸ್ಮಾರ್ಟ್ ವಾಚ್ನ ಪರ್ಚೇಸ್ ಮಾಡ್ಬೋದು. ಸ್ಕ್ರೀನ್ ಅಂತೂ ನಿಜವಾಗ್ಲೂ ಫುಲ್ ಸ್ಕ್ರೀನ್, ಫುಲ್ ಟಚ್ ಚೆನ್ನಾಗಿ ಬರ್ತಾಯಿದೆ. ತುಂಬ ಕಲರ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಹಾಗಾಗಿ ನಿಮಗೆ ಮೇಯ್ನಾಗಿ ವಾಚ್ ಫೇಸಸ್ಸು ಅಷ್ಟೇ, ವಾಚ್ ಫೇಸಸ್ ತುಂಬ ಇದೆ. ಹಾಗಾಗಿ ಆರಾಮ್ಸೆ ನೀವು ತೊಗೋಬೋದು. 1500 ರೂಪಾಯಲ್ಲಿ ನಾವು ಬೇರೆ ಇನ್ನೇನು ನಾವು ಎಕ್ಸ್ಟ್ರಾ ಥಿಂಕ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಕ್ಚುಲಾಗಿ ಮೇಯ್ನ್ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಾಲ್ ಫೀಚರ್ ಇದೆ, ಬ್ಲೂಟೂತ್ ಕಾಲ್ ಫೀಚರ್ ಇದೆ, ಅದೊಂದಿದೆ. ಮತ್ತು ಫುಲ್ ಟಚ್ ಸ್ಕ್ರೀನು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ವಾಚ್ ಫೇಸಸ್, ನಿಜವಾಗ್ಲೂ ಹೇಳ್ತೀನಿ 50 ವಾಚ್ ಫೇಸಸ್ ಇದೆ. ಮತ್ತು ಇದರಲ್ಲಿ ತುಂಬ ಫೀಚರ್ಸು ಇದೆ. ಈ ಸ್ಮಾರ್ಟ್ ವಾಚ್ನ ಇಷ್ಟ ಆದರೆ ತಗೊಳ್ಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಇನ್ನೂ ಹಲವಾರು ವೀಡಿಯೋಸ್ನ ನಿಮ್ಮ ಮುಂದೆ ತರ್ತೀನಿ. ತುಂಬ ಟೆಕ್ನಾಲಜಿ ಮತ್ತು ತುಂಬ ಗ್ಯಾಜೆಟ್ಸ್ನ ಅನ್ಬಾಕ್ಸ್ ಮಾಡ್ತಾ ಇರ್ತೀನಿ. ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಬಾಯ್.